1911 ಜೂನ್ 30 ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ ಇವರು ಬಡತನದ ಕಾರಣದಿಂದ ತಮ್ಮ ಶಿಕ್ಷಣವನ್ನು ತೊರೆದು ಕೂಲಿ ಕೆಲಸ ಮಾಡ್ತಾರೆ. ಮುಂದೆ 12ನೇ ವರ್ಷಕ್ಕೆ ಅಂದರೆ 1928ರಲ್ಲಿ ರಾಮನಗರ ಜಿಲ್ಲೆಯ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅನ್ನೊಬ್ಬ ವ್ಯಕ್ತಿಯೊಂದಿಗೆ ಇವರ ವಿವಾಹ ಆಗುತ್ತೆ. ವಿವಾಹದ ಕೆಲವು ವರ್ಷಗಳ ನಂತರ ಕೆಲವು ಕಾರಣಾಂತರಗಳಿಂದ ಇವರಿಗೆ ತಾಯಿಯಾಗೋಕ್ಕೆ ಸಾಧ್ಯ ಆಗಲ್ಲ. ಸೊ ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಳ್ಳದೆ ತನ್ನ ಗಂಡನಾದ ಚಿಕ್ಕಯ್ಯನೊಂದಿಗೆ ಸೇರಿ ತಮ್ಮ ಊರಿನ ಸುತ್ತಮುತ್ತ ಕೆಲವಷ್ಟು ವೃಕ್ಷಗಳನ್ನು ನೆಟ್ಟು ಅವುಗಳನ್ನು ಮಕ್ಕಳಂತೆ ಪೋಷಣೆ ಮಾಡಿದ ಈ ವೃಕ್ಷ ಮಾತೆಯ ಹೆಸರು ಸಾಲುಮರದ ತಿಮ್ಮಕ್ಕ. ಸೊ ಇವರಿಗೆ ಸಾಲುಮರದ ತಿಮ್ಮಕ್ಕ ಹೆಸರು ಹೇಗೆ ಬಂತಂದರೆ, ರಾಮನಗರ ಜಿಲ್ಲೆಯ ಹುಲಿಕಲ್ ಮತ್ತು ಕುದುರ್ನ ನಡುವೆ ಸುಮಾರು 4.5 ಕಿಲೋಮೀಟರ್ ಹೆದ್ದಾರಿ ಉದ್ದಕ್ಕೂ 385ಕ್ಕೂ ಹೆಚ್ಚು ಆಲದ ಮರನ ನೆಟ್ಟಿದ್ದಕ್ಕೆ ಇವರಿಗೆ ಸಾಲುಮರದ ತಿಮ್ಮಕ್ಕ ಅಂತ ಹೆಸರು ಬರುತ್ತೆ. ಸೊ ಇವರ ಪರಿಸರ ಪ್ರೇಮಕ್ಕೆ 1995ರಲ್ಲಿ ಭಾರತ ಸರ್ಕಾರ ನ್ಯಾಷನಲ್ ಸಿಟಿಜನ್ ಅವಾರ್ಡ್ನ ಕೊಡುತ್ತೆ. ಅದೇ ರೀತಿ 2010ರಲ್ಲಿ ಹಂಪಿ ಯೂನಿವರ್ಸಿಟಿ ಇವರಿಗೆ ನಾಡೋಜ ಪ್ರಶಸ್ತಿಯನ್ನು ಕೊಟ್ಟು ಗೌರವ ಸಲ್ಲಿಸುತ್ತೆ. ಮುಂದೆ 2019ರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಗೌರವ ಸಲ್ಲಿಸುತ್ತೆ. ಸೊ ಇವತ್ತಿಗೂ ಇವರು 8,000ಕ್ಕೂ ಹೆಚ್ಚು ಮರಗಳನ್ನು ನೆಟ್ಟು ಜನರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಸೊ ಇಷ್ಟೆಲ್ಲ ಸಾಧನೆ ಮಾಡಿದ ಇವರು ತಮ್ಮ 114ನೇ ವರ್ಷಕ್ಕೆ ಈ ಲೋಕನ ತ್ಯಜಿಸಿದ್ದಾರೆ. ಸೊ ಇವತ್ತು ನಾವು ಇವರ ನೆನಪಿಗೋಸ್ಕರ ಪ್ರತಿಯೊಬ್ಬರೂ ಒಂದೊಂದು ಗಿಡವನ್ನು ನೆಟ್ಟು ಇವರಿಗೆ ಗೌರವ ಸಲ್ಲಿಸೋಣ.